ಈ ಖಾರ ಉಪ್ಪು ಹದವಾಗಿ ಹಾಕಿ ನೋಡಿ 3 ದಿವಸ ಹಾಕಿರುವಂಥ ಇದು ಹೆರಳಿಕಾಯಿ ಉಪ್ಪಿನಕಾಯಿ ಚೆನ್ನಾಗಿ ಕಳೆದಿದೆ. ಒಳ್ಳೆ ರುಚಿ ಬಂದಿದೆ, ಒಳ್ಳೆ ರಸನೂ ಬಂದಿದೆ. ಇಲ್ಲಿ ಉಪ್ಪಿನಕಾಯಿಗೆ ಬೇಕಾಗಿರೋ ಸಾಮಗ್ರಿಗಳು ತೊಗೊಂಡಿದ್ದೀನಿ. 10 ರಿಂದ 15 ಹಸಿಮೆಣಸಿನ್ಕಾಯಿ, 2 ಗಡ್ಡೆ ಬೆಳ್ಳುಳ್ಳಿ, 3 ಸ್ಪೂನಷ್ಟು ಕಪ್ಪು ಸಾಸಿವೆ, 3 ಸ್ಪೂನಷ್ಟೇ ಬಿಳಿ ಸಾಸಿವೆ ತೊಗೊಂಡಿದ್ದೀನಿ. ಬಿಳಿ ಸಾಸಿವೆ ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಬೋದು. 1 ಸ್ಪೂನಷ್ಟು ಮೆಂತ್ಯಕಾಳು ಇದನ್ನು ತೊಗೊಂಡಿದ್ದೀನಿ. 1 ಸ್ಪೂನಷ್ಟೇ ಅರಿಶಿನ ಪುಡಿ. ಇಷ್ಟು ಬೇಕಾಗುತ್ತೆ ಈ ಉಪ್ಪಿನಕಾಯಿಗೆ. ಒಂದು ಪ್ಯಾನ್ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಸ್ಟವನ್ನು ನಿಧಾನವಾಗಿ ಹುರ್ಕೋಬೇಕು. ಇವೆಲ್ಲವನ್ನು 2 ಥರದ ಸಾಸಿವೆ ಹಾಕ್ಕೊಂಡು ಮೆಂತ್ಯನೂ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಳೋಣ. ಇದು ಚಟಪಟ ಅಂತ ಸಾಸಿವೆ ಸಿಡಿಯೋಕ್ಕೆ ಬರಬೇಕು. ಅಲ್ಲಿ ತನಕ ಇದನ್ನು ಹುರಿದು ತಣ್ಣಗೆ ಮಾಡ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಆಗಿದೆ, ಸಿಡಿತಾ ಇದೆ ಪಟಪಟ ಅಂತ, ಒಳ್ಳೆ ಘಮನೂ ಬರ್ತಾಯಿದೆ. ಇದೇ ಉಪ್ಪಿನಕಾಯಿಗೆ ಒಂದು ಒಳ್ಳೆ ಫ್ಲೇವರು ಟೇಸ್ಟು ಕೊಡುತ್ತೆ. ಇದನ್ನು ತಣ್ಣಗಾಗಿಬಿಟ್ಟಿದೆ, ತಣ್ಣಗಾಗಿದೆ. ಇದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೇ ಖಾರದ ಪುಡಿ ಹಾಕ್ಕೊಳ್ಳೋಣ. 1 ಕಪ್ಪಷ್ಟು. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬಳಸದೇ ಇದ್ದರೆ 2 ಕಪ್ಪಷ್ಟು ಖಾರದ ಪುಡಿ ಹಾಕ್ಕೋಬೋದು. 3 ಗಡ್ಡೆ ಬೆಳ್ಳುಳ್ಳಿನೂ ಇದಕ್ಕೆ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿನೂ ಇದಕ್ಕೆ ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿಲಿ ಡ್ರೈ ಆಗಿ ಪೌಡ್ರ್ ಮಾಡ್ಕೋಬೋದು. ನೈಸಾಗಿ ಬೇಕು ಅಂದರೆ ನೀರನ್ನು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಥರನೂ ಮಾಡ್ಕೋಬೋದು. ಇದು ಎಳ್ಳಿಕಾಯಿ ಈ ಥರ ಇರುತ್ತೆ. ಹುಳಿ ಅಂಶ ಚೆನ್ನಾಗಿರುತ್ತೆ, ಸ್ವಲ್ಪ ಕಹಿ ಅಂಶ ಬರುತ್ತೆ. ಹುರಿದಿರೋಂಥ ಮಸಾಲೆ, ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ. ಎಳ್ಳಿಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಪಿತ್ತ ಅಂತಾರಲ್ಲ, ಆ ಪಿತ್ತನ ಒಡೆಯುತ್ತೆ ಇದನ್ನು ತಿನ್ನೋದ್ರಿಂದ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಎಳ್ಳಿಕಾಯಿನ. ನಿಂಬೆಹಣ್ಣು ಥರನೇ ಸ್ವಲ್ಪ ಕಹಿ ಬರುತ್ತೆ ಇದು, ಹಾಗಾಗಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಎಳ್ಳಿಕಾಯಿ ಉಪ್ಪಿನಕಾಯಿ ಊಟದ ಜೊತೆ ಒಂದು ಸೈಡ್ ಡಿಶ್ ಆಗಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಎಳ್ಳಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಲ್ಲಿ ಒಂದು 4 ಎಳ್ಳಿಕಾಯಿನ ನಾನು ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಚಿಕ್ಕದಾಗಿ ಹಚ್ಚಿದ್ರೆ ತುಂಬ ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಒಂದು 2-3 ದಿವಸದಲ್ಲಿ ಖಾಲಿ ಮಾಡಿಬಿಡ್ಬೋದು. ದೊಡ್ಡದಾಗಿ ಹಚ್ಚಿ ಇಟ್ಕೊಂಡ್ರೆ 1 ವರ್ಷಗಳ ಕಾಲ ಇಟ್ಕೋಬೋದು. ಇದನ್ನು ಮೆತ್ತಗಾಗೋವರೆಗೂ. ಇದಕ್ಕೆ ಒಂದು ಹಿಡಿಯೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಚ್ಚಿಟ್ಕೊಂಡಂಥ ಹಸಿಮೆಣ್ಸಿನ್ಕಾಯಿನೂ ಇದಕ್ಕೆ ಹಾಕ್ಕೊಳ್ಳೋಣ. ಮತ್ತು ಬೆಳ್ಳುಳ್ಳಿ ರುಬ್ಬಕ್ಕೂ ಹಾಕ್ತಿದ್ದೀನಿ. ಇಲ್ಲಿ ಚಜ್ಜಿನೂ ಹಾಕ್ತೀನಿ. ರುಬ್ಕೊಂಡಂಥ ಖಾರದ ಪುಡಿ ಇದು ನೋಡಿ ಹಾಕ್ಕೊಳ್ಳಿ. ಇಷ್ಟು ಖಾರ ಹಿಡಿಯುತ್ತೆ. 1 ಬೌಲಷ್ಟು ಹಾಕಿದ್ದೀನಿ ಇಲ್ಲಿ. ಇದನ್ನು ಹಾಕಿ ಒಂದು ದೊಡ್ಡ ಬೌಲಿಗೆ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 2-3 ದಿವಸ ಹಾಗೆ ಇಟ್ಟರೆ ಇದು ಚೆನ್ನಾಗೆ ಕಳಿಯುತ್ತೆ. ಉಪ್ಪಿನಕಾಯಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಕ್ಕೊಂಡು 1 ಸ್ಪೂನ್ ಈ ಥರ ಮಿಕ್ಸ್ ಮಾಡ್ಕೋಬೋದು. ಉಪ್ಪು ಖಾರ ಹಾಕಿರೋವಂಥ ಮಸಾಲೆ ಪುಡಿ ಎಲ್ಲ ಚೆನ್ನಾಗೆ ಮಿಕ್ಸ್ ಆಗಬೇಕು. ಎಳ್ಳಿಕಾಯಿ ನಾಟಿದಾದರೆ ಒಳ್ಳೆ ರಸ ಟೇಸ್ಟು ಬರುತ್ತೆ. ಹೈಬ್ರಿಡ್ದಾದರೆ ಅಷ್ಟು ರಸ ಬಿಡೋಲ್ಲ, ಅದು ಉಪ್ಪಿನಕಾಯಿ ಚೆನ್ನಾಗಾಗಲ್ಲ. ಹಾಗೆ ನೋಡಿ ಈ ಥರ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ 1 ದಿನ ಅಥವಾ 2 ದಿನ ಇದನ್ನು ಮುಚ್ಚಿ ಹಾಗೆ ಇಟ್ಬಿಡಬೇಕು. ಇದರಲ್ಲಿರೋ ರಸ ನೀರು ಹುರಿದು ರಸ ಬಿಟ್ಕೊಳ್ಬೇಕು. ಅಲ್ಲಿ ತನಕ 2 ದಿನಗಳ ಕಾಲ ಹಾಗೆ ಇಟ್ಟಿದ್ದೆ ನೋಡಿ. ಇವಾಗ ಚೆನ್ನಾಗೆ ಎಳ್ಳಿಕಾಯಲ್ಲಿರೋ ರಸ ಬಿಟ್ಕೊಂಡು ಉಪ್ಪಿನಕಾಯಿ ಚೆನ್ನಾಗಿ ಬಂದಿದೆ. ಇದನ್ನು ಒಂದು ಚಿಕ್ಕ ಜಾಡೀಲಿ ಹಾಕ್ಕೊಂಡು ಎತ್ತಿಟ್ಕೋಬೋದು. ಊಟದ ಜೊತೆ ಸೈಡಲ್ಲಿ ಒಂದು ಒಳ್ಳೆ ಡಿಶ್ ಇದು. ಎಳ್ಳಿಕಾಯಿ ಉಪ್ಪಿನಕಾಯಿ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದನ್ನು ಸುಲಭವಾಗಿ ಮನೆಯಲ್ಲೇ ಮಾಡಿದ್ದೀನಿ. ಇದನ್ನು ಮಾಡೋ ವಿಧಾನನ ತೋರಿಸಿದ್ದೇನೆ. ನಿಮಗಿಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.